ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮಗೆ ಹೇಳಲಾರದ ಅವರ ಮನಸ್ಸಿನ ಮಾತುಗಳು ಏನಿದೆ ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಮಾಡ್ತಾ ಇದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ, ಅಡ್ವೈಸ್ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ? ದೇರ್ ಅನ್ಸೆಡ್ ಫೀಲಿಂಗ್ಸ್, ಇಲ್ಲಿ ಡೆಸ್ಟಿನಿ, ಮತ್ತೊಂದು ಬೌಂಡ್ರೀಸ್ ನೋಡಿ, ಇಲ್ಲಿ ಇಲ್ಯೂಷನ್ಸ್. ಈ ವ್ಯಕ್ತಿ ಯಾವುದೋ ಕಲ್ಪನಾ ಲೋಕದಲ್ಲಿದ್ದರು ಅನ್ನಿಸ್ತಾ ಇದೆ. ಸಿ ರಿಯಾಲಿಟಿ ಕ್ಲಿಯರ್ಲಿ ಅನ್ನೋದಿದೆ ಇಲ್ಲಿ. ಕನಸು ಕಾಣೋದು ಅಂದಾಗ ಎಲ್ಲರೂ ಕನಸು ಕಾಣ್ತಾರೆ, ಆದರೆ ಅದನ್ನು ನಿಜ ಮಾಡ್ಕೋಬೇಕಲ್ವಾ? ಅಲ್ಲಿ ತುಂಬ ತೊಂದರೆಗಳಿರುತ್ತೆ, ಸಮಸ್ಯೆಗಳಿರುತ್ತೆ, ಅದನ್ನೆಲ್ಲ ಎದುರಿಸ್ಬೇಕು. ಆದರೆ ಇಲ್ಲಿ ಏನೂ ಆ್ಯಕ್ಷನ್ಸ್ ಕಾಣ್ತಾ ಇಲ್ಲ, ಬರೀ ಕನಸುಗಳಿದೆ, ನೆನಪುಗಳಿದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಏನಿದೆ ಇಲ್ಲಿ? ಗೋ ಟು ದಿ ಡಿಸ್ಟೆನ್ಸ್, ಮತ್ತೊಂದು ನೆವರ್ ಎಂಡಿಂಗ್ ಸ್ಟೋರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಆಗಾಗ ನಿಮ್ಮಿಬ್ಬರಲ್ಲಿ ಮಾತುಕತೆಗಳು ನಡೀತಾ ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ, ಏನೋ ಕಮ್ಯುನಿಕೇಷನ್ ಗ್ಯಾಪ್ ಇರುತ್ತೆ ಆಗಾಗ. ಇದೊಂದು ನೆವರ್ ಎಂಡಿಂಗ್ ಸ್ಟೋರಿ ಅನ್ನೋದಿದೆ ಇಲ್ಲಿ. ಎಲ್ಲಿ ಜಗಳಗಳಿರಲ್ಲ, ಎಲ್ಲಿ ಸಮಸ್ಯೆಗಳಿರಲ್ಲ ಹೇಳಿ. ಆದರೆ ಇಲ್ಲಿ ಏನು ನಡೀತಾ ಇದೆ? ನಿಮಗೆ ಹೇಳಲಾರದ ಅವರ ಮನಸ್ಸಿನ ಮಾತುಗಳು ಏನಿದೆ? ನಿಮ್ಮಿಂದ ಅವ್ರು ಏನು ಹೈಡ್ ಮಾಡ್ತಾ ಇದ್ದಾರೆ? ಏನು ಮಾತುಗಳಿದೆ ಅವ್ರ ಮನಸ್ಸಲ್ಲಿ? ನೋಡೋಣ. ಇಲ್ಲೊಂದು ಡೆಸ್ಟಿನಿ ಬರ್ತಾ ಇದೆ. ಇಲ್ಲೇನೋ ಟ್ವಿನ್ ಫ್ಲೇಮ್ ಕನೆಕ್ಷನ್ನಲ್ಲಿದ್ದೀರಾ ನೀವು ಅನ್ನೋದು ಬರ್ತಾ ಇದೆ. ಡೆಸ್ಟೈನ್ಡ್ ಪಾರ್ಟ್ನರ್ಸ್ ಆಗಿದ್ದೀರಾ, ಆದರೆ ಅಲ್ಲಿ ಬೌಂಡ್ರೀಸ್ ಇದೆ. ಗೋ ಟು ದಿ ಡಿಸ್ಟೆನ್ಸ್ ಅಂದಾಗ ಈ ವ್ಯಕ್ತಿ ಮನಸ್ಸು ಅಂಥ ಕಂಟ್ರೋಲ್ನಲ್ಲಿಲ್ಲ, ಕಲ್ಪನಾ ಲೋಕದಲ್ಲಿದ್ದಾರೆ ಅಂತ ಆಗಲೇ ಹೇಳಿದೆ. ಮನಸ್ಸಿಗೆ ಎಲ್ಲ ಬೇಕು ಅನಿಸುತ್ತೆ, ಯಾವಾಗಲೂ ಸಂತೋಷವಾಗಿರಬೇಕು ಅಂತ ಅನಿಸುತ್ತೆ, ಆದರೆ ಏನೂ ಆ್ಯಕ್ಷನ್ ತಗೊಳ್ಳಲ್ಲ, ಪ್ರಯತ್ನ ಮಾಡಲ್ಲ. ಇಲ್ಲೇನೋ ಅವ್ರ ಲೈಫಲ್ಲಿ ಬೌಂಡ್ರೀಸ್ ಇದೆ, ಚಾಲೆಂಜಸ್ ಇದೆ. ಹಾಗಿರೋದ್ರಿಂದ ಅವ್ರ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಮಾತಾಡ್ತಾ ಇಲ್ಲ. ಅದನ್ನೆಲ್ಲ ಹೇಳಿದ್ರೆ ಮತ್ತೆ ನಿಮಗೆ ಸಿಟ್ಟು ಬರುತ್ತೆ, ಜಗಳಗಳಾಗುತ್ತೆ. ಹಾಗೆ ಅವ್ರ ಮನಸ್ಸಲ್ಲಿ ಏನೇನೋ ಮಾತುಗಳಿದೆ, ಏನೇನೋ ಫೀಲಿಂಗ್ಸ್ ಇದೆ. ಆದರೆ ಈ ವ್ಯಕ್ತಿ ನಿಮಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇದ್ದಾರೆ. ನಿಮ್ಮ ಮನಸ್ಸು ನೋಯ್ಸೋಕ್ಕಿಷ್ಟ ಇಲ್ಲ, ನಿಮಗೆ ಡಿಸ್ಟರ್ಬ್ ಮಾಡೋಕ್ಕಿಷ್ಟ ಇಲ್ಲ. ಹಾಗಿರೋದ್ರಿಂದ ಎಷ್ಟೋ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿಲ್ಲ ಅವರು ಅನ್ನೋದಿದೆ ಇಲ್ಲಿ. ಏನೋ ಬೌಂಡ್ರೀಸ್ ಇದೆ, ಚಾಲೆಂಜಸ್ ಇದೆ, ಏನೋ ಇಶ್ಯೂಸ್ ಇದೆ. ಅದೇನಿದೆ ಅಂತ ನೋಡೋಣ. ಈಗ ಅವರ ಎನರ್ಜಿ ನೋಡೋಣ. ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ, ಏನೇನು ಮಾತುಗಳು ನಿಮಗೆ ಹೇಳಿದೆ ಮನಸ್ಸೊಳಗೆ ಇಟ್ಕೊಂಡಿದ್ದಾರೆ ನೋಡೋಣ. ನೋಡಿ, ಇಲ್ಲಿ 5 ಆಫ್ ಸಾರ್ಟ್ಸ್ ಬರ್ತಾ ಇದೆ, 6 ಆಫ್ ಕಪ್ಸ್ ಇದೆ, ಹಾಗೆ 8 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಮತ್ತೊಂದು ಪೇಜ್ ಆಫ್ ವ್ಯಾಂಡ್ಸ್, ಮತ್ತೊಂದು ದಿ ವೀಲ್ ಬರ್ತಾ ಇದೆ. ಇಲ್ಲಿ ಟವರ್ ಕಾರ್ಡ್ ಇದೆ. ಯಾವುದೋ ವಿಷಯಕ್ಕೆ ಈ ಕನೆಕ್ಷನ್ ಡ್ಯಾಮೇಜ್ ಆಗಿದೆ ಅನ್ನೋದು ಬರ್ತಾ ಇದೆ. ನೀವು ಈ ಕನೆಕ್ಷನಲ್ಲಿ ಪ್ರೀತಿ ವಿಶ್ವಾಸ ಕಳ್ಕೊಂಡಿದ್ದೀರಾ. ಯಾಕೋ ಆ ವ್ಯಕ್ತಿನ ತುಂಬ ನಂಬ್ಕೊಂಡಿದ್ದೆ ಹಾಗನ್ನಿಸ್ತಾ ಇದೆ. ಇಲ್ಲಿ ಮುಂದೇನಿದೆ ನೋಡೋಣ. ಆಗಾಗ ಅವರು ಸುಳ್ಳು ಹೇಳ್ತಾ ಇದ್ರು ಅನ್ನೋದಿದೆ, ಅದ್ರ ಬಗ್ಗೆ ರಿಗ್ರೆಟ್ಸ್ ಇದೆ ಅವ್ರಿಗೆ. ಇವೆಲ್ಲ ವಿಷಯಗಳಿಂದ ಆಗಾಗ ನಿಮ್ಮಿಬ್ಬರಲ್ಲಿ ಜಗಳಗಳು ಆಗ್ತಾ ಇತ್ತು. ಹಾಗೆ ಈ ವ್ಯಕ್ತಿಗೆ ಯಾವುದೋ ಹಿಂದಿನ ಕಹಿ ನೆನಪಿದೆ, ಏನೋ ಸಮಸ್ಯೆಗಳಿದೆ, ಅದನ್ನು ನಿಮ್ಮ ಹತ್ರ ಹೇಳ್ಕೊತಾ ಇರಲಿಲ್ಲ ಅವರು. ಆದರೆ ನಾನು ತಪ್ಪು ಮಾಡಿದೆ ಅನ್ನೋ ಭಾವನೆ 100% ಇದೆ ಈ ವ್ಯಕ್ತಿಗೆ. ನೀವು ಅಂದಾಗ ಅಲ್ಲೇನೋ ಸಂತೋಷ ಇದೆ. ಆಗಾಗ ನಿಮ್ಮನ್ನು ಭೇಟಿ ಮಾಡ್ತಾರೆ, ನಿಮಗೆ ಬೇಜಾರು ಮಾಡೋಕ್ಕಿಷ್ಟ ಇಲ್ಲ. ಇದೆಲ್ಲ ಹೇಳ್ಕೊಂಡಾಗ ನೀವೆಲ್ಲಿ ದೂರ ಆಗ್ತೀರೋ ಅನ್ನೋ ಹೆದರಿಕೆ ಇದೆ, ಇನ್ಸೆಕ್ಯೂರಿಟಿ ಕಾಣ್ತಾ ಇದೆ ಇವ್ರಿಗೆ. ಆದರೆ ಅವ್ರಿಗೂ ಮನಸ್ಸು ಅನ್ನೋದು ಇರುತ್ತೆ ಅಲ್ವಾ? ಹಾಗಾಗಿ ಆಗಾಗ ಅವ್ರಿಗೆ ಪಶ್ಚಾತ್ತಾಪ ಆಗೋದಿದೆ. ಇದೆಲ್ಲ ನಿಮ್ಮ ಜೊತೆ ಹೇಳ್ಬಿಡ್ಬೇಕು, ಮನಸ್ಸು ಅಗ್ರ ಮಾಡ್ಕೋಬೇಕು ಹಾಗನ್ನಿಸುತ್ತೆ ಅವ್ರಿಗೆ. ಏನೋ ಬೌಂಡ್ರೀಸ್ ಇದೆ, ಯಾವುದೋ ಇಶ್ಯೂಸ್ ಇದೆ. ಡೆಸ್ಟಿನಿ ನಿಮ್ಮಿಬ್ಬರನ್ನೂ ಸೇರಿಸಿದೆ, ಇಬ್ಬರಲ್ಲೂ ಆತ್ಮೀಯತೆ ಬೆಳೆದಿದೆ. ಆಗಾಗ ನೀವಿಬ್ಬರು ಜಗಳ ಮಾಡಿಕೊಂಡ್ರು
ಮತ್ತೆ ಕನೆಕ್ಟ್ ಆಗ್ತೀರಾ. ಅವ್ರಿಗೇನೋ ಇದು ಡಿವೈನ್ ಲವ್ ಅಂತ ಅನಿಸುತ್ತೆ. ಯಾವುದೋ ಜನ್ಮದಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದೀನಿ, ಈ ಜನ್ಮದಲ್ಲಿ ಅದು ಮುಂದುವರಿತಾ ಇದೆ, ಹಾಗೆ ಏನೇನೋ ಫೀಲಿಂಗ್ಸ್ ಇದೆ ಅವರಲ್ಲಿ. ನಿಮ್ಮನ್ನು ಬಿಟ್ಕೊಡೋಕೆ ಇಷ್ಟ ಇಲ್ಲ. ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ, ಫೀಲ್ ಗುಡ್ ಫ್ಯಾಕ್ಟರ್ ಆಗಿದ್ದೀರಾ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಫೀಲಿಂಗ್ಸ್ ಏನಿದೆ ಈ ಕನೆಕ್ಷನಲ್ಲಿ? ಕಿಂಗ್ ಆಫ್ ವ್ಯಾಂಡ್ಸ್, ಏನೋ ಸಿಟ್ಟಿದೆ, ಯಾವುದೋ ವಿಷಯಕ್ಕೆ ಬೇಜಾರಿದೆ ನಿಮಗೆ. ಎಂಪರರ್ ಬರ್ತಾ ಇದೆ, ಹ್ಯಾಂಗ್ಡ್ ವುಮನ್ ಬರ್ತಾ ಇದೆ, 7 ಆಫ್ ಕಾಯಿನ್ಸ್ ಬರ್ತಾ ಇದೆ, ಮತ್ತೊಂದು 9 ಆಫ್ ಕಪ್ಸ್. ಬಾಟಮ್ನಲ್ಲಿ ಕಿಂಗ್ ಆಫ್ ಸಾರ್ಟ್ಸ್ ಇದೆ. ಕಿಂಗ್ ಆಫ್ ಸಾರ್ಟ್ಸ್, ಕಿಂಗ್ ಆಫ್ ವ್ಯಾಂಡ್ಸ್, ಯಾವುದೋ ವಿಷಯಕ್ಕೆ ಸಿಟ್ಟಿದೆ ನಿಮಗೆ, ಅನುಮಾನಗಳಿದೆ. ಅವರೇನೋ ಹೇಳ್ತಾ ಇಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಆ ವ್ಯಕ್ತಿನ ನಾನು ತುಂಬ ನಂಬ್ಕೊಂಡಿದ್ದೀನಿ ಅನ್ನೋ ಭಾವನೆಯೂ ಇದೆ. ಇಲ್ಲಿಬ್ಬರಲ್ಲೂ ಏನೋ ಏಜ್ ಡಿಫ್ರೆನ್ಸಸ್ ಇದೆ. ಆದರೆ ಈ ಟೈಮಲ್ಲಿ ಇಲ್ಲೊಂದು ಹ್ಯಾಂಗ್ಡ್ ವುಮನ್ ಎನರ್ಜಿ ಬರ್ತಾ ಇದೆ, ಅಂದರೆ ನೇತಾಡುವಂಥ ಪರಿಸ್ಥಿತಿ. ಅನುಮಾನಗಳಿದೆ, ಅವರೇನೋ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ನಿಮಗೆ ಗೊತ್ತಿದೆ. ಆದರೂ ಆ ವ್ಯಕ್ತಿನ ನಿಮಗೆ ಬಿಟ್ಕೊಡೋಕೆ ಇಷ್ಟ ಇಲ್ಲ. ಅಟ್ಯಾಚ್ಮೆಂಟ್ ಬೆಳೆದಿದೆ, ಆತ್ಮೀಯತೆ ಬೆಳೆದಿದೆ. ನಿಮ್ಗೆ ಅವ್ರ ಮೇಲೆ ಡಿಸಪಾಯಿಂಟ್ಮೆಂಟ್ ಇದೆ. ಅವರೇನೂ ಆ್ಯಕ್ಷನ್ ತಗೋತಾ ಇಲ್ಲ, ಯಾಕೋ ಸುಳ್ಳು ಹೇಳ್ತಾ ಇದ್ದಾರೆ. ಆದರೆ ಹಿಂದೆ ಏನೋ ಇದೆ ಹಾಗೆ ನಿಮ್ಗೆ ಅನಿಸ್ತಾ ಇರುತ್ತೆ. ನೀವು ಅವ್ರ ಬಗ್ಗೆ ವಿಚಾರಿಸಿದಾಗ ನಿಮಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಅದರಿಂದ ನಿಮ್ಮ ಕನ್ಫ್ಯೂಷನ್ ಇನ್ನೂ ಹೆಚ್ಚಾಗಿದೆ. ಇಲ್ಲಿ ನೀವೊಂದು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಪರ್ಸನ್ ಆಗಿದ್ದೀರಾ. ನಿಮಗೆ ನಿಮ್ಮದೇ ಆದ ಜೀವನ ಇದೆ. ಆದರೆ ಈ ವ್ಯಕ್ತಿಗೆ ಅಟ್ರಾಕ್ಟ್ ಆಗಿದ್ದೀರಾ ನೀವು. ಡೆಸ್ಟಿನಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಸೇರಿಸಿದೆ ಅಂತ ಹೇಳಿದೆ ಆಗಲೇ. ನೀವು ಅವರನ್ನು ಎಷ್ಟೇ ಮರಿಬೇಕು ಅಂದ್ರೂ ಯಾಕೋ ಸಾಧ್ಯ ಆಗ್ತಾ ಇಲ್ಲ ಅನ್ನೋದಿದೆ. ಸುತ್ತಿ ಬಳಸಿ ಅವ್ರ ನೆನಪುಗಳು ಬರ್ತಾ ಇರುತ್ತೆ. ಇಲ್ಲೊಂದು ಡಿವೈನ್ ಲವ್ ಎನರ್ಜಿ ಇದೆ. ಅವ್ರಿಗೂ ಅದು ಹಾಗೆ ಅನಿಸುತ್ತೆ. ಆ್ಯಕ್ಷನ್ ತಗೊಳ್ಳೋಕ್ಕಾಗದಿದ್ರೂ ನಿಮ್ಮನ್ನು ಬಿಟ್ಕೊಡೋಕ್ಕಾಗ್ತಾ ಇಲ್ಲ. ಅವ್ರ ಮನಸ್ಸಲ್ಲಿರೋ ಸೀಕ್ರೆಟ್ಸ್ನ ನಿಮಗೆ ಶೇರ್ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಇದಕ್ಕೆ ಇಲ್ಲಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ನಿಮಗೆ ಹೇಳದೆ ಉಳಿದ ಅವರ ಮನಸ್ಸಿನ ಮಾತುಗಳು ಏನಿದೆ, ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್. ಐ ನೋ ಐ ಮೆಸ್ಡ್ ಅಪ್ ಅವರ್ ರಿಲೇಷನ್ಶಿಪ್. ಐ ಆಮ್ ಡನ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ಐ ರಿಗ್ರೆಟ್ ಟು ಹೈಡ್ ಟ್ರೂತ್ ಫ್ರಮ್ ಯು. ಐ ಫೀಲ್ ದಿ ಸೇಮ್ ಫಾರ್ ಯು. ಇಲ್ಲಿ ಐ ಕಾಂಟ್ ಸಿ ಯು ಕ್ರೈಯಿಂಗ್. ನಿಮ್ಮಿಬ್ಬರ ಮಧ್ಯೆ ಎಷ್ಟೋ ಸರಿ ಜಗಳಗಳಾಗಿರ್ಬೋದು. ನೀವು ಅವ್ರ ಮೇಲೆ ತುಂಬ ಅನುಮಾನ ಪಡ್ತೀರಾ ಅನ್ನಿಸ್ತಾ ಇದೆ. ಮಾತುಕತೆಗಳಾಗುತ್ತೆ, ಎಷ್ಟೋ ಸರಿ ನೀವು ಅಳ್ತಾ ಇರ್ತೀರಾ. ಅದನ್ನು ಅವ್ರಿಗೆ ಸಹಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೇನಿದೆ ನೋಡೋಣ. ಯು ನೆವರ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೈ ಫೀಲಿಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ಅವ್ರನ್ನ ಅರ್ಥ ಮಾಡ್ಕೋತಾ ಇಲ್ಲ, ಸುಮ್ಮನೆ ಅನುಮಾನಗಳು ಪಡ್ತೀರಾ ಅವ್ರ ಮೇಲೆ. ಈ ರಿಲೇಷನ್ಶಿಪ್ನ ಮೆಸಪ್ ಮಾಡಿರ್ಬೋದು ಅವರು. ನಿಮ್ಮ ಕಂಟ್ರೋಲಿಂಗ್ ನೇಚರ್ ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ. ಐ ಆಮ್ ಡನ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ರಿಗ್ರೆಟ್ಸ್ ಇದೆ ಸರಿ, ನಿಮ್ಮಿಂದ ಅವರೇನೋ ಮುಚ್ಚಿಡ್ತಾ ಇದ್ದಾರೆ. ನಿಮ್ಮ ಮೇಲೆ ಪ್ರೀತಿ ಇದೆ, ಆದರೆ ಯಾವುದೋ ವಿಷಯ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ಲ. ಸುಳ್ಳು ಹೇಳಿದರೆ ಅದು ತಪ್ಪು ಅಂತ ಗೊತ್ತಾಗಿದೆ ಅವ್ರಿಗೆ. ನೀವು ಅವ್ರಿಗೆ ಬೌಂಡ್ರೀಸ್ ಹಾಕೋದು, ಕಂಟ್ರೋಲ್ ಮಾಡೋದು ಅವ್ರಿಗಿಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಹಾಗಿರೋದ್ರಿಂದ ಸ್ವಲ್ಪ ಕಾಲ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಇಲ್ಲೊಂದು ಲಾಂಗ್ ಗ್ಯಾಪ್ ಇರ್ಬೋದು. ಈ ಟೈಮಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದಾರೆ ಅವರು. ಕೆಲವು ವಿಷಯಗಳನ್ನ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ ಸರಿ, ಆದರೆ ನೀವು ಅವರನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಿದೆ ಇಲ್ಲಿ. ಅವ್ರ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕು. ಸರಿಯಾದ ಸಮಯ ಬಂದಾಗ ನಿಮಗೆ ಎಲ್ಲ ವಿಷಯಗಳು ಗೊತ್ತಾಗುತ್ತೆ. ಹಾಗಿರೋದ್ರಿಂದ ಈ ಒಂದು ಕನೆಕ್ಷನಲ್ಲಿ ನಂಬಿಕೆ ಇಟ್ಟು ಮುಂದುವರಿರಿ ಅನ್ನೋದಿದೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ. ಏನು ಬರುತ್ತೆ? ಪ್ರಪೋಸಲ್ ನೋಡಿ. ಇಲ್ಲಿ ಸೆಲೆಬ್ರೇಟ್. ಮುಂದೆ ಇದೆಲ್ಲ ಸರಿಯಾಗುತ್ತೆ. ಈ ಒಂದು ಕನೆಕ್ಷನಲ್ಲಿ ಸೆಲೆಬ್ರೇಷನ್ ಇದೆ. ಹಾಗೆ ನಿಮಗೆ ಅವರು ಪ್ರಪೋಸ್ ಮಾಡ್ತಾರೆ ಅನ್ನೋದಿದೆ. ಮತ್ತು ನಿಮ್ಮ ಜೊತೆ ಕನೆಕ್ಟ್ ಆಗ್ತಾರೆ. ಆ್ಯನ್ ಆಫರ್ ಆರ್ ಪ್ರಪೋಸಲ್ ಇನ್ ದಿ ನಿಯರ್ ಫ್ಯೂಚರ್ ದಟ್ ಕಮ್ಸ್ ಆ್ಯಸ್ ಎ ಸರ್ಪ್ರೈಸ್ ಅನ್ನೋದಿದೆ. ಸರ್ಪ್ರೈಸ್ ಆಗಿ ನಿಮ್ಮನ್ನು ಅವರು ಭೇಟಿ ಮಾಡ್ಬೋದು, ನಿಮಗೆ ಪ್ರಪೋಸ್ ಮಾಡ್ತಾರೆ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ
ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.